ಸ್ವಾಗತ. ತರಗತಿ ಪ್ರಾರಂಭಕ್ಕಿಂತ ಮುಂಚೆ ನಿಮಗೊಂದು ಚಟುವಟಿಕೆ. ಈ ಚಿತ್ರಪಟಗಳನ್ನು ಗಮನಿಸಿ. ಈ ಚಿತ್ರಪಟಗಳು ಏನನ್ನು ಸೂಚಿಸುತ್ತಿದೆ ಎಂದು ಹೇಳಬಹುದಾ? ಕಂಸಾಳೆ, ಯಕ್ಷಗಾನ, ಡೊಳ್ಳು ಕುಣಿತ, ಹಾಗೆಯೇ ವೀರಗಾಸೆ. ಈ ಚಿತ್ರಗಳು ಬೇರೆ ಬೇರೆ ರೀತಿಯ ಜನಪದ ಕಲೆಗಳನ್ನು ಸೂಚಿಸುತ್ತಿದೆ. ಅಂದರೆ ನಾವು ಇವತ್ತಿನ ತರಗತಿಯಲ್ಲಿ ಜನಪದ ಕಲೆಗಳ ವೈಭವದ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಾದರೆ ಜನಪದ ಎಂದರೇನು? ಜನಪದ ಎಂದರೆ ಜನಾಂಗದ ಸಂಸ್ಕೃತಿ, ಬದುಕು, ಸಮಾಜದ ಒಟ್ಟಾರೆ ಸಹಜ ಕ್ರಿಯಾತ್ಮಕತೆಯೇ ಜನಪದ. ಸಾಮಾನ್ಯ ಜನತೆ ತಾವಾಡುವ ಭಾಷೆಯಲ್ಲಿ ಕಟ್ಟಿಕೊಂಡು ಉಳಿಸಿಕೊಂಡು ಬಂದಿರುವ ಸಾಹಿತ್ಯವೇ ಜನಪದ ಸಾಹಿತ್ಯ. ಜನಪದ ಕಲೆ ವೈಭವದ ಗದ್ಯದಲ್ಲಿ ಮೊದಲಿಗೆ ಬರುವಂತಹ ಕಲೆ ಯಾವುದೆಂದರೆ ವೀರಗಾಸೆ. ವೀರಗಾಸೆ ಎಂದರೆ ವೀರಗಚ್ಚ ಎಂದರ್ಥ. ಎಲ್ಲರೂ ವೀರಗಾಸೆ ನೃತ್ಯವನ್ನು ಮಾಡುವುದನ್ನು ನೋಡಿದ್ದೀರಾ? ಹಾಗಾದರೆ ವೀರಗಾಸೆ ಯಾವ ಧಾರ್ಮಿಕ ಸಂಪ್ರದಾಯಕ್ಕೆ ಸೇರಿದ ನೃತ್ಯ? ಸರಿಯಾಗಿ ಯೋಚಿಸುತ್ತಿದ್ದೀರಾ ವಿದ್ಯಾರ್ಥಿಗಳೇ. ವೀರಗಾಸೆ ಶೈವ ಸಂಪ್ರದಾಯಕ್ಕೆ ಸೇರಿದ ಧಾರ್ಮಿಕ ನೃತ್ಯ. ವೀರಗಾಸೆ ಸಾಮೂಹಿಕ ನೃತ್ಯವನ್ನೊಳಗೊಂಡ ಕರ್ನಾಟಕದ ಜನಪದ ಕಲೆ. 2 ರಿಂದ 30 ಮಂದಿ ಇದರಲ್ಲಿ ಭಾಗವಹಿಸುತ್ತಾರೆ. ಪಂಚವಾದ್ಯಗಳಾದ ತಾಳ, ಶ್ರುತಿ, ಚಮ್ಮಾಳ, ಓಲಗ, ಹಾಗೆಯೇ ಕರಡೆಯ ಬಳಕೆಯಾಗುತ್ತದೆ. ಕರಡೆಯು ಕುಣಿತದಲ್ಲಿ ಅನಿವಾರ್ಯ ವಾದ್ಯವೆನಿಸಿದೆ. ಈ ಚಿತ್ರಪಟಗಳೆಲ್ಲವೂ ಪಂಚವಾದ್ಯಗಳು. ಹಾಗಾದರೆ ವೀರಗಾಸೆ ಕುಣಿತದವರ ವೇಷಭೂಷಣದ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಗಮನಿಸಿ. ವೀರಗಾಸೆ ಕುಣಿತದವರ ವೇಷಭೂಷಣ ವಿಶೇಷವಾಗಿರುತ್ತದೆ. ಬಿಳಿಯ ಪಂಚೆಯು ವೀರಗಚ್ಚೆ, ತಲೆಗೆ ಅರಿಶಿನ ಅಥವಾ ನೀಲಿ ಬಣ್ಣದ ರುಮಾಲು, ಕಾವಿ ಬಣ್ಣದ ಕಸೆಯಂಗಿ, ಕೊರಳಿನಲ್ಲಿ ರುದ್ರಾಕ್ಷಿ ಸರ, ಹಣೆಗೆ ವಿಭೂತಿ, ಕಣ್ಣಕುಂಡಲ, ಸೊಂಟಪತ್ತಿ, ಬಿಚ್ಚುಗತ್ತಿ, ಕಾಲ್ಗೆಜ್ಜೆಯನ್ನು ಧರಿಸುತ್ತಾರೆ. ಈ ಚಿತ್ರಪಟದಲ್ಲಿ ವೀರಗಾಸೆ ನರ್ತಕನ ಉಡುಪನ್ನು ನೀವು ಗಮನಿಸಬಹುದು. ಆ ದೇವ ಆ ರುದ್ರ ಎಂದು ವೀರಗಾಸೆ ನರ್ತಕ ಹೇಳುವ ಒಡಪಿನೊಂದಿಗೆ ಕುಣಿತ ಪ್ರಾರಂಭವಾಗುತ್ತದೆ. ಈ ಕುಣಿತದಲ್ಲಿ ವೀರಭದ್ರ ಹುಟ್ಟಿದ ಸಂದರ್ಭದ ವರ್ಣನೆ ಹೀಗಿದೆ. ವೀರಭದ್ರ ದೇವರು ಹುಟ್ಟಿದ ರೂಪ ಎಂದೊಡೆ ಹುಟ್ಟಿದಾಗಲೇ ಹೂವಿನಗಾಸೆ, ಪುಷ್ಪಗಳಿಂದ ಅಲಂಕೃತವಾದ ಕಚ್ಚೆ, ಹಾಗೆಯೇ ಮಂಜುಳಗಾಸೆ, ಮನೋಹರವಾದ ಸೊಗಸಾದ ಕಚ್ಚೆ. ಬ್ರಹ್ಮಗಾಸೆ ಸೃಷ್ಟಿಕರ್ತನಾದ ಬ್ರಹ್ಮದೇವನ ಉಡುಗೆ. ವಿಷ್ಣುಗಾಸೆ ನಾರಾಯಣ ಉಡುಗೆ. ರುದ್ರಗಾಸೆ ಭಯಂಕರವಾದ ಶಿವನ ಉಡುಗೆ. ಮೆಟ್ಟಿದ ಹೊನ್ನಾವಿಗೆ 1000 ಶಿರ, 3000 ನಯನ, 2000 ಭುಜ, ಕಿಕ್ಕರಿಸಿದ ಕಣ್ಣು, ಜುಂಜುಮಂಡೆ. ಇತ್ತಪ್ಪ ಶ್ರೀ ವೀರಭದ್ರ ದೇವರು ಹೋಮದ ಕುಂಡದ ಒಳಗೆ ಹೇಗೆ ಬರುತ್ತಾರೆಂದರೆ ಚಮ್ಮಾಳ ಹಾಗೂ ಕರಡೆಯ ಬಡಿತ ಇವರ ಕುಣಿತಕ್ಕೆ ಸ್ಫೂರ್ತಿ ನೀಡುತ್ತದೆ. ಹಾಗಾದರೆ ನಾವು ಇಂದಿನ ತರಗತಿಯಲ್ಲಿ ಜನಪದ ಕಲೆ ಎಂದರೇನು, ಹಾಗೆಯೇ ಜನಪದ ಕಲೆಯಾದಂತಹ ವೀರಗಾಸೆಯ ಬಗ್ಗೆ ತಿಳಿದುಕೊಂಡಿದ್ದೇವೆ. ವಿಡಿಯೋವನ್ನು ವೀಕ್ಷಿಸುವುದಕ್ಕಾಗಿ ಧನ್ಯವಾದಗಳು.